ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕ್ತೀವಿ. ಮದುವೆಗಿಂತ ಮುಂಚಿತವಾಗಿ ಲೆಟರ್ ಇದೆ, ಬೇಕಾದ್ರೆ ನಿಮ್ಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ. ಇನ್ನು ಉಪಮುಖ್ಯಮಂತ್ರಿಗಳು ಮೊನ್ನೆ ಅವ್ರಿಗೆ ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ, ನಾನು ಮದುವೆ ಆಗ್ಬೇಕಿದೆ ಅದಕ್ಕೋಸ್ಕರ ನನಗೆ ಒಂದು ಕಾರ್ ಕೊಡಿ ಸರ್ ಅಂತ ನಾನು ಪತ್ರ ಬರೆದಿದ್ದೀನಿ ಅಂತ ಅವರು ಹೇಳಿದ್ದಾರೆ. ನಾನು ಪತ್ರ ತಗೊಂಡ್ಬಂದಿದ್ದೀನಿ, ನಾನು ಬರೆದಿರೋ ಅಂಥದ್ದು. ಅದನ್ನ ನಿಮ್ಮ ಎದುರುಗಡೆ ಸ್ಪಷ್ಟ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ರೆಕಾರ್ಡ್ ಶುಡ್ ಬಿ ಸೆಟ್ ಸ್ಟ್ರೇಟ್. 22/7/2024 ನಾನು ಮದುವೆ ಆಗಿದ್ದು 2025ರಲ್ಲಿ, ಒಂದು ವರ್ಷ ಮುಂಚೆ. ಎಲೆಕ್ಷನ್ ಮುಗಿದು 15 ದಿವಸದಲ್ಲಿ 20 ದಿವಸದಲ್ಲಿ ಬರೆದಿರೋ ಪತ್ರ ಇದು. ಸರ್ಕಾರದ ಕಾರ್ಯದರ್ಶಿಗಳಿಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದನಾಗಿ ಮರು ಆಯ್ಕೆಗೊಂಡಿದ್ದು, ಈ ಹಿಂದಿನ ಅವಧಿಯಲ್ಲಿ ಸರ್ಕಾರದ ವತಿಯಿಂದ ನನಗೆ ಒದಗಿಸಲಾಗಿದ್ದ ವಾಹನವು 1,00,000 ಕಿಲೋಮೀಟರ್ಗಿಂತ ಅಧಿಕ ಪ್ರಯಾಣದ ದೂರವನ್ನು ಕ್ರಮಿಸಿದ್ದು, ಕ್ಷೇತ್ರ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೂತನ ವಾಹನವನ್ನು ಒದಗಿಸುವಂತೆ ಈ ತಮ್ಮಲ್ಲಿ ಕೋರುತ್ತೇನೆ. ಇದನ್ನ ಪತ್ರ ಬರೆದಿರೋದು. 1,00,000 ಕಿಲೋಮೀಟರ್ ಟ್ರಾವೆಲ್ ಆಗಿದೆ, ಅದಕ್ಕೋಸ್ಕರ ಹೊಸ ಕಾರ್ ಕೊಡಿ ಅಂತ ಕೇಳಿರೋದು. ಮದುವೆ ಆಗ್ತಾ ಇದ್ದೀನಿ ಸರ್, ನೀವು ಹೊಸ ಕಾರ್ ಕೊಡ್ಲಿಲ್ಲ ಅಂದ್ರೆ ನಂಗೆ ಯಾರು ಹೆಣ್ಣು ಕೊಡಲ್ಲ, ಅದಕ್ಕೋಸ್ಕರ ನೀವು ನನಗೆ ಕಾರ್ ಕೊಡಿ ಅಂತ ಪತ್ರ ಬರೆದಿರೋದಲ್ಲ. 1,00,000 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ಕೊಡಿ ಅಂತ. ಈ ಕಾರು ಕರ್ನಾಟಕದ 28 MP ಬೈ ಲಾ ಕೊಡ್ತಾರೆ. ಮದುವೆ ಆಗಿದ್ದವ್ರಿಗೂ ಕೊಡ್ತಾರೆ, ಆಗಿಲ್ದಲೇ ಇರುವಂತ ಈಗ ನಮ್ಮ ಸಾಗರ್ ಖಂಡ್ರೆ ರೀತಿ ಅಂತ ಯುವಕರಿಗೂ ಕೊಡ್ತಾರೆ, ಎಲ್ರಿಗೂ ಕೊಡ್ತಾರೆ. ಇದೇನೋ ಎಲಿಜಿಬಿಲಿಟಿ ಅಂದ್ರೆ ಇದಕ್ಕೆ ಮದುವೆ ಆಗಿರ್ಬೇಕು ಅಥವಾ ಮದುವೆ ಆಗೋದಕ್ಕಿಂತ ಮುಂಚೆ ಇದನ್ನು ಬರೀಬೇಕು ಅಂತಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಆಮೇಲೆ ಇದೇ ನಾನು ಮಾಧ್ಯಮ ಜೊತೆಗೂ ಹೇಳ್ತಾ ಇದ್ದೀನಿ, ಪ್ರತಿ ದಿವಸ ಈ ಟನಲ್ ರೋಡು ಮತ್ತೊಂದು ವಿಚಾರದಲ್ಲಿ ನಾನು ಕೆಲವು ಸೈದ್ಧಾಂತಿಕ ಟೆಕ್ನಿಕಲ್ ಪ್ರಶ್ನೆಗಳನ್ನ ಎತ್ತಿರೋದಕ್ಕೆ ಉತ್ತರ ಕೊಡದಲೆ ಈ ರೀತಿ ವೈಯಕ್ತಿಕ ಅಟ್ಯಾಕ್ಗಳಾಗ್ತಿರುವಂಥದ್ದು ವಿಷಯವನ್ನ ಬೇರೆ ಕಡೆ ತಗೊಂಡು ಹೋಗ್ತಾ ಇದೆ. ಅದು ನನಗೆ ಇಷ್ಟ ಇಲ್ಲ. ಇದೇ ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಒಂದು ವೈಯಕ್ತಿಕ ಇಶ್ಯೂ ಈ ತರ ಸ್ಪೆಸಿಫಿಕ್ ಆಗಿ ಅವರು ಹೇಳಿದ್ರಿಂದ ರೆಕಾರ್ಡ್ ಸರಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಗಮನಕ್ಕೆ ತಂದಿರುವಂಥದ್ದು. ಇನ್ನು ಮುಂದೆ ಅವ್ರು ಯಾವುದೇ ವೈಯಕ್ತಿಕ ಟೀಕೆ ಮಾಡಿದ್ರು ಕೂಡ ಅದಕ್ಕೆ ಪ್ರತ್ಯುತ್ತರ ಕೊಟ್ಟು ಅದನ್ನ ಬೆಳೆಸುವಂತ ಕೆಲಸ ನಾನು ಮಾಡೋದಿಲ್ಲ. ನಾನು ರೋಲ್ ಮಾಡೆಲ್ ಆಗಿ ತಗೊಂಡಿರುವಂಥದ್ದು ರಾಜಕಾರಣದಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ಇದೆ. ನಾನು ಹೈಸ್ಕೂಲ್ನಲ್ಲಿ ಇದ್ದಾಗಿಂದ ಇದೇ ಮಾತನ್ನು ಎಸ್ ಎಂ ಕೃಷ್ಣ ಅವ್ರು ತೀರ್ಕೊಂಡಿದ್ದ ದಿವಸ ಅವ್ರ ಮನೆ ಎದುರುಗಡೆ ಬಂದು ಶ್ರದ್ಧಾಂಜಲಿ ಅರ್ಪಿಸಿದ ಮೇಲೆ ನಾನು ಇದೇ ಮಾತನ್ನು ಹೇಳಿದ್ದೆ, ಎಸ್ ಎಂ ಕೃಷ್ಣರಂತ ರಾಜಕಾರಣಿ ನಾನು ಆಗಬೇಕು, ಆ ರೀತಿಯಾದಂಥ ಕಾಂಡಕ್ಟ್ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತ ನಾನು ಯಾವತ್ತೂ ಇಟ್ಕೊಂಡಿದ್ದವನು.